ಮಂಜುನಾಥ್ ಬಾಸು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಿಕಟ್ಟಿ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಾವು ಈಗ ಭಾಗಾಕಾರ ಲೆಕ್ಕವನ್ನು ಹೇಗೆ ಸುಲಭವಾಗಿ ಮಾಡುವುದನ್ನು ನಮ್ಮ ಗೆಳೆಯರು ತಿಳಿಸಿಕೊಡ್ತಾರೆ. ಬರ್ರಿ ನೋಡೋಣ. ನಿತಿನ್ ಅಂತ, ಅವನ ಹೆಸರು ಸಂಜಯ್ ಅಂತ. ಈಗ ನಾನು ಭಾಗಾಕಾರ ಲೆಕ್ಕವನ್ನು ಹೇಗೆ ಸುಲಭವಾಗಿ ಮಾಡುವುದನ್ನು ಕಲಿಯೋಣ ಬನ್ನಿ. ಅಲ್ಲಿ ಭಾಜ್ಯ 10 ಇದೆ. 10 ಕಲ್ಲನ್ನು ತೆಗೆದುಕೊಳ್ಳೋಣ. 1 2 3 4 5 6 7 8 9 10. ಇಲ್ಲಿ ಭಾಜಕ 5 ಇದೆ. 5 ಲೊಟ್ಟಕ್ಕೆ ಹಾಕೋಣ ಸಮನಾಗಿ. 1 2 3 4 5. ಇನ್ನೂ 5 ಉಳಿದಿವೆ, ಅವನು ಹಾಕೋಣ. 1 2 3 4 5. ಈಗ ಇಲ್ಲಿ ಒಂದು ಕಲ್ಲಿನಲ್ಲಿ ಒಂದು ಕಪ್ನಲ್ಲಿ ಎರಡೆರಡು ಕಲ್ಲುಗಳಿವೆ. ಈಗ ಲೆಕ್ಕ ಸರಿ ಇಲ್ಲ, ನೋಡೋಣ. ಕಪ್ನಲ್ಲಿ ಎರಡೆರಡು ಇವೆ, ಅಲ್ಲಿ ಲೆಕ್ಕ ಮಾಡೋಣ ಬನ್ನಿ. ಇಲ್ಲಿ 5 ಇದೆ. 5 ಎಷ್ಟಲೇ 10? ಭಾಗಲಬ್ಧ 2 ಇದೆ. ಇಲ್ಲಿ ನೋಡೋಣ ಬನ್ನಿ. ಈಗ ಒಂದು ಕಪ್ನಲ್ಲಿ ಎರಡು ಕಲ್ಲುಗಳಿವೆ. 1 2. ಈಗ ಒಂದು ಕಪ್ನಲ್ಲಿ ಎರಡು ಇವೆ ಇದೆ, ನೋಡೋಣ ಬನ್ನಿ. ಈಗ 3ನೇ ಕಪ್ನಲ್ಲಿ 2 ಇವೆ. 4ನೇ ಕಪ್ನಲ್ಲಿ 2 ಇವೆ. 5ನೇ ಕಪ್ನಲ್ಲಿ 2 ಇದೆ. ಇದರ ಅರ್ಥ 10ನ್ನು 2 ಭಾಗ 10ನ್ನ 5 ಸಮನಾದ ಭಾಗಗಳನ್ನಾಗಿ ಮಾಡೋಣ. ಅಲ್ಲಿ ನೋಡಿ 2 ಉಳಿದಿವೆ. ಇಲ್ಲಿ ನೋಡ್ರಿ, ಒಂದು ಕಪ್ನಲ್ಲಿ 2 ಇವೆ. ನೋಡಿ, ಒಟ್ಟು 5 ಕಪ್ಪುಗಳಿವೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.